ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ಕಳ್ಳೆನ ಹೇಗೆ ಪ್ರಿಪೇರ್ ಮಾಡಿ ಇಡೋದು ಅಂತ ನೋಡಿದ್ವಿ, ಅಂದರೆ ಬಿಫೋರ್ ಕುಕ್. ಆ ಸ್ಟೋರ್ ಮಾಡಿರೋ ಕಳ್ಳೆಯಿಂದ ಇವಾಗ ಕಳ್ಳೆ ಸಾಂಬಾರು ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಟೊಮೆಟೊ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅರಶಿನ. ಇದನ್ನೆಲ್ಲನೂ ಫಸ್ಟು ಆಡಿಸ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ನಾವು ಆಡಿಸ್ಕೊಂಡಿರೋ ಮಸಾಲೆನ ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು, ಅಂದರೆ ಸ್ವಲ್ಪ ಹುರ್ಕೋಬೇಕು, ಅಂದರೆ ಅದ್ರ ಹಸಿ ವಾಸನೆ ಹೋಗೋಷ್ಟು ಹುರ್ಕೋಬೇಕು. ಆಮೇಲೆ ನಾವು ಸ್ಟೋರ್ ಮಾಡಿರೋ ಅಂಥ ಕಳ್ಳೆನ ಹಾಕ್ಕೋಬೇಕಾಗತ್ತೆ. ಇದನ್ನು ಮತ್ತೆ ವಾಶ್ ಮಾಡೋದಾಗಲಿ ಏನೋ ಅವಶ್ಯಕತೆ ಇರಲ್ಲ, ಏಕೆಂದರೆ ಆಲ್ರೆಡಿ ನಾವು ವಾಶ್ ಮಾಡಿ ಹಾಕಿರ್ತೀವಿ. ಇದ್ರ ಜೊತೆಗೆ ನಾವು ಅಡಿಷ್ನಲ್ ಆಗಿ ಸ್ವಲ್ಪ ತರಕಾರಿಗಳು, ಅಂದರೆ ಬೀನ್ಸ್ ಆಗಿರ್ಬೋದು, ಹಸಿ ಕಾಳು. ನಾವಿವತ್ತು ಬೀನ್ಸು, ಹಸಿ ಕಾಳು ಮತ್ತು ಚಪ್ರದ ಅವರೆಕಾಯಿ, ಆ 3 ತರಕಾರಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಬೇಕಾದರೆ ಅದರ್ ತರಕಾರೀಸ್ ಕೂಡ, ಲೈಕ್ ಆಲೂಗಡ್ಡೆ ಅದೆಲ್ಲನೂ ಹಾಕ್ಕೊಬೋದು. ಸೊ ಸದ್ಯಕ್ಕೆ ಆ ತರಕಾರಿಗಳು ಹಾಕಿ ಉಳಿದಿರೋ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ ಒಂದು 5-10 ಮಿನಿಟ್ಸ್ ನಾವು ಅದನ್ನು ಬೇಯೋದಕ್ಕೆ ಬಿಡಬೇಕು. ಸೊ ಒಂದು 5-10 ಮಿನಿಟ್ಸ್ ಆದಮೇಲೆ ನಾವು ಅದಕ್ಕೆ ಖಾರ ಪುಡಿ ಹಾಕಬೇಕು. ಖಾರ ಪುಡಿ ಅಂತ ಅಂದರೆ ಹಚ್ಚ ಖಾರ ಪುಡಿ ಮತ್ತು ಧನಿಯಾ ಪುಡಿ ಮಿಕ್ಸ್ ಆಗಿರುವಂಥದ್ದು. ಅದು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು. ಸೊ ಈ ಖಾರ ಪುಡಿ ಹಾಕಿರೋ ನೀರಲ್ಲೇ, ಅಂದರೆ ಏನು ಹಾಕಿದ್ದೀವಿ ಅದ್ರ ಜೊತೆ ಅದರಲ್ಲೇ ನಮ್ಮದು ತರಕಾರಿಗಳೆಲ್ಲ ಬೇಯಬೇಕು. ಕಾಳಾಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಎಲ್ಲನೂ ಇದರಲ್ಲೇ ಬೇಯುತ್ತೆ. ಸೊ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಕುದ್ಮೇಲೆ ಅದಕ್ಕೆ ನಾವು ಕಾಯಿ ಆ್ಯಡ್ ಮಾಡಬೇಕು. ಕಾಯಿಗೆ ಮಸಾಲೆ ಬಂದುಬಿಟ್ಟು ತೆಂಗಿನ ತುರಿ, ಕಡಲೆ ಮತ್ತು ಚಕ್ಕೆ ಲವಂಗ. ಸೊ ಇದನ್ನೆಲ್ಲನೂ ಮಿಕ್ಸಿ ಮಾಡಿಕೊಂಡು ಲಾಸ್ಟ್ಗೆ ಆ ತರಕಾರಿ ಎಲ್ಲ ಬೆಂದಿದೆ ಅಂತ ಅನಿಸಿದ್ಮೇಲೆ ಲಾಸ್ಟ್ಗೆ ಆಡಿಸ್ಕೊಂಡಿರೋ ಕಾಯಿನ ಹಾಕಬೇಕಾಗತ್ತೆ. ಇದು ಹಾಕಿದ್ಮೇಲೆ ಮತ್ತೆ ಇದೊಂದು 5-10 ಮಿನಿಟ್ಸ್ ಚೆನ್ನಾಗಿ ಕುದಿಸಿ ಅದರದ್ದು ಮಸಾಲೆ ಎಲ್ಲ ಅದಕ್ಕೆ ಹಿಡಿದ ಮೇಲೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇನ್ನೊಂದು ರೌಂಡ್ ಕುದಿಸ್ಬೇಕು. ಒಂದು 5-10 ಮಿನಿಟ್ಸ್ ಕುದಿಸ್ಬೇಕು. ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ರುಚಿಯಾಗಿರುವಂಥ ಕಳ್ಳೆ ಸಾಂಬಾರು ಅಥವಾ ಕಳ್ಳೆ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ನಾವು ಚಪಾತಿ, ರೊಟ್ಟಿ ಅಥವಾ ಮುದ್ದೆ ಇದೆಲ್ಲರ ಜೊತೆಗೂ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ಅತ್ತೆ ಮನೆ ಕಡೆ ಮಾಡುವಂಥ ರೆಸಿಪಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡಿದ್ವಿ. ಈಗೇನು ನಮ್ಮ ಅತ್ತೆ ನಿಂತ್ಕೊಂಡು ಎಲ್ಲ ಹೇಳಿಕೊಟ್ಟು ಮಾಡಿಸಿದ್ರು ನನ್ನ ಜೊತೆಗೆ. ತುಂಬ ಚೆನ್ನಾಗಿ ಬಂತು, ತುಂಬ ಟೇಸ್ಟಿಯಾಗಿ ಬಂತು. ನೀವು ಕೂಡ ಟ್ರೈ ಮಾಡಿ. ಸೊ ನಾವಿವತ್ತು ಕಳ್ಳೆ ಸಾಂಬಾರನ್ನ ಮುದ್ದೆ ಜೊತೆ ಕಂಬೈನ್ ಮಾಡಿ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಸೊ ಬಿಸಿ ಬಿಸಿ ಮುದ್ದೆ ಜೊತೆಗೆ ಕಳ್ಳೆ ಸಾಂಬಾರು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಮಾಡ್ತಾರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.